ನೀವು ನಿಂತಲ್ಲೇ ನೋಡಿ, ಎಲ್ಲಾದ್ರೂ ಚರಂಡಿ ಇದೆಯಾ, ಏನಾರು ಮಾಡಿದ್ದೀರಾ? ಯಾಕೆ ನಿಮಗೆ ಇದು ನಿರ್ವಹಣೆಗೆ ಒಂದು ನನಗೆ ಗೊತ್ತಿದ್ದಾಗೆ 1 ಕಿಲೋಮೀಟರ್ಗೆ 60,000 ರೂಪಾಯಿ ಇದೆ ಅಂತೇಳಿ ನನಗೆ ಗೊತ್ತಿರೋ ಹಾಗೆ, ಮಳೆ ಮತ್ತು ಚರಂಡಿ ಈ ಥರ ಕಾಡ್ಪಡೆ ನಿರ್ವಹಣೆಗೆ ಒಂದು ನಿಮಿಷ ಹೇಳ್ತಾರೆ. ಅದರಿಂದ ಯಾಕೆ ಇದು ಯಾವುದನ್ನು ಮಾಡದೆ ಜನರನ್ನ ಈ ರೀತಿ ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಪರಿಸ್ಥಿತಿ ರಾಜ್ಯದಿಂದ ಏನೋ ಸೂಚನೆ ಇದೆಯಾ? ಬಂದ ಹಣವನ್ನು ನೀವು ಎಲ್ಲಿಗ ಡೈವರ್ಟ್ ಮಾಡಿ ಈ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋದು, ಅಥವಾ ಅನುದಾನನೇ ಬಿಡುಗಡೆ ಆಗಲಿಲ್ಲ, ಈ ಜನರಿಗೆ ಉತ್ತರ ಕೊಡ್ಬೇಕು ನೀವು. ಮೊನ್ನೆ ಉಸ್ತುವಾರಿ ಸಚಿವರು ಬರುವಾಗ ಅರ್ಜೆಂಟ್ಲಿ ಮಣ್ಣಾಕಿದ್ರ, ಅದು ನಾಚಿಕೆ ಆಗೋದಿಲ್ಲ. ಮಣ್ಣಾಕಿದ್ವು ಆ ತಾಳ್ತು ಮನೇಲಿ ನೋಡಿ. ಅಧ್ಯಕ್ಷರೇ ಅದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಕೂತಾಗ ಕಾರಲ್ಲಿ ಕೂತಾಗ ತೊಂದರೆ ಅವ್ರು ಹೇಳಿ ನೋಡೋಣ. ಮಾತಾಡಿ ಇದು ಮಡಿಕೇರಿ ಭಾಗಮಂಡಲ ಕೈಕೇರಿ ರಸ್ತೆ ಅಂತ ಪೇಟೆಗೆ ರೋಡ್ ಇದು. ಅಪ್ಪಂಗಳದಿಂದ ಬೆಟ್ಟಗೇರಿಯವರೆಗೆ 400 ಲಕ್ಷಕ್ಕೆ ಟೆಂಡರ್ ಆಗಿದೆ. KT ಸತೀಶ್ ಅಂತ ಕಾಂಟ್ರಾಕ್ಟರ್ಗೆ ಟೆಂಡರ್ ಆಗಿದೆ. ಅವ್ರು ಕೆಲಸ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಗೊತ್ತಿರೋ ಹಾಗೆ ಸೈಡ್ ಬೈಕಿಂಗ್, ಸೈಡ್ ಟರ್ನ್ ಕಟ್ಟಿಂಗ್ ಎಲ್ಲ ಮಾಡಿದ್ದು. ಮಳೆ ಸ್ಟಾರ್ಟ್ ಆಗಿದೆ, ಅಲ್ಲಿ ಮಳೆ ಸ್ಟಾರ್ಟ್ ಆಗಿದೆ, ಅವ್ರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅವರು 2-3 ಸತಿ ಇದೆಲ್ಲ ಹಾಕಿದ್ರೆ ವ್ಯಕ್ತಿತ್ವ ಹಾಕಿರೋದೇ ಇದ್ದಿಲ್ಲ. ಫಿನಿಶಲ್ಲಿ ಯಾವುದು ಮಣ್ಣು ಹಾಕಿದ್ದಾರೆ. ನಿಂತಿದೆ ತಾನೆ ವಿಡಿಯೋ ತೋರಿಸಿ ಮಣ್ಣಾಕಿ ಕಾಮಗಾರಿ ಅದು ಸತ್ಯಾಂಶ ಹೇಳಿ ಅಂತ ಒಂದು ವಿಚಾರ, ಮಳೆಯಲ್ಲಿ ಈ ಸತಿ 2-3 ಸತಿ ಹಾಕೋದು ನಿಲ್ಲಿಲ್ಲ. ಅದು ಎಲ್ರಿಗೂ ಮಳೆಗಾಲ ಯಾವಾಗ ನಿಂತದ ಗೊತ್ತಿದ್ಯಾ? ಏಪ್ರಿಲ್ ಅಲ್ಲಿ. ಅವ್ರು ಮಾತಾಡಿ, ಅವ್ರಿಗೆ ಮಾತಾಡಿ ಅವಕಾಶ ಕೊಡಿಯಪ್ಪ. ಅವ್ರು ಮುಗಿಸಿರಿ, ಅವ್ರು ಮಾತಾಡಿ.